ಬೆಂಗಳೂರಿನಲ್ಲಿ ಅಚ್ಚರಿಯ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುತ್ತಾ ಕಾಂಗ್ರೆಸ್ ಅನ್ನುವಂತ ಪ್ರಶ್ನೆ ಬಲವಾಗ್ತಾ ಇದೆ. ಬೆಂಗಳೂರು ಉತ್ತರದ ಅಖಾಡಕ್ಕೆ ಇಳಿತಾರ ಪ್ರಿಯಾ ಕೃಷ್ಣ ಅನ್ನುವಂತ ಪ್ರಶ್ನೆ. ಬೆಂಗಳೂರಿನಲ್ಲಿ ಅಚ್ಚರಿಯ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ಯಾ? ಬೆಂಗಳೂರು ಉತ್ತರದ ಅಖಾಡಕ್ಕೆ ಪ್ರಿಯಾ ಕೃಷ್ಣ ಅವರು ನಿಂತ್ಕೊಳ್ತಾರ. ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣನ ಹೆಸರು ಹೈಕಮಾಂಡ್ಗೆ ಶಿಫಾರಸಾಗಿದೆ. ವಿಜಯನಗರ ಶಾಸಕ ಲೇಔಟ್ ಕೃಷ್ಣಪ್ಪನ ಒಪ್ಪಿಗೆಗಾಗಿ ಕಾಯ್ತಾ ಇದೆ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಉತ್ತರಕ್ಕೆ ಬೇರೆ ಸಮರ್ಥ ಅಭ್ಯರ್ಥಿಗಳು ಇಲ್ಲದೆ ಇರೋದ್ರಿಂದ ಪ್ರಿಯಾ ಕೃಷ್ಣಗೆ ಮಣೆ ಹಾಕುವಂತ ಸಾಧ್ಯತೆ. ಕೊನೆ ಕ್ಷಣದಲ್ಲಿ ಉತ್ತರ ಕ್ಷೇತ್ರದಿಂದ ಸ್ಪರ್ಧೆಗೆ ಕುಸುಮ ಹನುಮಂತರಾಯಪ್ಪ ಹಿಂಜರಿದಿದ್ದಾರೆ. ರಾಜೀವ್ ಗೌಡ ಹೆಸರು ಕೇಳಿ ಬಂದ್ರು ಸಿಎಂ ಸಿದ್ದರಾಮಯ್ಯಗೆ ಒಪ್ಪಿಗೆ ಇಲ್ಲ. ಸಮೀಕ್ಷೆಯಲ್ಲೂ ಕೂಡ ರಾಜೀವ್ ಗೌಡ ಗೆಲ್ಲೋದು ಇಲ್ಲ, ಕಷ್ಟ ಅನ್ನುವಂಥ ವರದಿ ಬಂದಿದೆ. ತಂದೆ ಲೇಔಟ್ ಕೃಷ್ಣಪ್ಪ ಒಪ್ಪಿಗೆ ಕೊಟ್ಟರೆ ಅಖಾಡಕ್ಕೆ ಪ್ರಿಯಾ ಕೃಷ್ಣ ಎಂಟ್ರಿ ಆಗುವುದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ನೋಡಿ, ಬೆಂಗಳೂರು ಉತ್ತರ ಕುಸುಮ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಅವ್ರು ನಿಂತ್ಕೊಳ್ತಾರೆ, ಯಾಕಂದ್ರೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಸ್ವಲ್ಪ ಅಂತರದಲ್ಲಿ ಸೋಲಾಗ್ತಾ ಇದೆ. ಹಾಗಾಗಿ ಅವ್ರು ನಿಂತ್ಕೊಂಡ್ರೆ ಗೆಲ್ತಾರೆ, ಒಂದು ವರ್ಚಸ್ಸು ಇದೆ, ಹೆಸರು ಇದೆ. ಈಗ ಆಲ್ರೆಡಿ ಕ್ಷೇತ್ರದ ಜನಗಳಿಗೂ ಕೂಡ ಅವ್ರು ಪರಿಚಿತರಿದ್ದಾರೆ, ರೀಚ್ ಆಗಿದ್ದಾರೆ ಅಂತ. ಬಟ್ ಕುಸುಮ ಅವರು ಒಪ್ಕೊಂಡಿಲ್ಲ, ಬಿಲ್ಕುಲ್ ಇಲ್ಲ, ನಾನು ನಿಂತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಇದೀಗ ಪ್ರಿಯಾ ಕೃಷ್ಣ ಅವರ ಹೆಸರು ಓಡಾಡ್ತಾ ಇದೆ. ಹೈಕಮಾಂಡ್ಗೂ ಕೂಡ ಇವರ ಹೆಸರನ್ನೇ ಶಿಫಾರಸು ಮಾಡಲಾಗಿದೆ. ಇವರ ತಂದೆ ಏನಾದರೂ ಒಪ್ಕೊಂಡ್ರೆ ಓಕೆ, ನಿಲ್ಲಿಸ್ಬೋದು, ನಿಲ್ಲಿಸಿ, ನಂದೇನು ಅಭ್ಯಂತರ ಇಲ್ಲ ಅಂತ ಏನಾದರೂ ಹೇಳಿದ್ರೆ ಪ್ರಿಯಾ ಕೃಷ್ಣ ಅವರೇ ಬೆಂಗಳೂರು ಉತ್ತರಕ್ಕೆ ನಿಂತ್ಕೊಳ್ಬಹುದು. ಇದು ಅಚ್ಚರಿಯ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಆಯ್ಕೆ ಮಾಡ್ಕೊಳ್ತಾ ಇರೋದು. ಬೇರೆ ಯಾರು ಅಲ್ಲಿ ನಿಂತ್ಕೊಳ್ಳುವಂಥ ಅಭ್ಯರ್ಥಿ ಇಲ್ಲ. ಹಾಗಾಗಿ ಇವರು ನಿಂತ್ಕೊಳ್ಳೋದು ಬೆಸ್ಟು. ಹಾಗಾಗಿ ಇವರನ್ನೇ ನಿಲ್ಲಿಸಬೇಕು ಅಂತ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ಕೂಡ ಹೇಳಿದ್ದಾರೆ. ಹೈಕಮಾಂಡ್ಗೆ ಪ್ರಿಯಾ ಕೃಷ್ಣ ಅವರ ಹೆಸರು ಶಿಫಾರಸು ಮಾಡಲಾಗಿದೆ. ಅವರ ತಂದೆ ಲೇಔಟ್ ಕೃಷ್ಣಪ್ಪ ಒಪ್ಪಿಗೆ ಕೊಟ್ಟರೆ ಅಖಾಡಕ್ಕೆ ಪ್ರಿಯಾ ಕೃಷ್ಣ ಇಳಿಯೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಕೂಡ ಕೆಲವೊಂದಷ್ಟು ಬದಲಾವಣೆಯನ್ನು ಮಾಡ್ಕೊಳ್ತಾ ಇದೆ. ಕೆಲವು ಕ್ಷೇತ್ರಗಳಿಗೆ ಹೊಸಬ್ರನ್ನೇ ಹಾಕಬೇಕು ಅಥವಾ ಕೆಲವು ಕ್ಷೇತ್ರಗಳಲ್ಲಿ ಅನಿವಾರ್ಯದ ಪರಿಸ್ಥಿತಿ, ಯಾರು ಅಭ್ಯರ್ಥಿಗಳಿಲ್ಲ ಅನ್ನುವಂಥ ಕಾರಣಕ್ಕೆ ಕೆಲವು ಕಡೆಗೆ ಕೆಲವು ಅಭ್ಯರ್ಥಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದೀಗ ಬೆಂಗಳೂರು ಉತ್ತರಕ್ಕೆ ಅಚ್ಚರಿ ಎಂಬಂತೆ ಪ್ರಿಯಾ ಕೃಷ್ಣ ಅವರ ಹೆಸರು ಕೇಳಿ ಬರ್ತಾ ಇರೋದು. ಸದ್ಯಕ್ಕೆ ಅವರ ಹೆಸರು ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಹಾಗಾಗಿ ಏನು ಮಾಡ್ತಾರೆ, ಇವರನ್ನೇ ನಿಲ್ಲಿಸ್ತಾರೋ ಅಥವಾ ಮತ್ತಷ್ಟು ಏನಾದರೂ ಬದಲಾವಣೆ ಆಗುತ್ತೋ ಕಾದು ನೋಡಬೇಕಿದೆ. ಬೆಂಗಳೂರು ನಾರ್ತ್ಗೆ ಪ್ರಿಯಾ ಕೃಷ್ಣ ಆದರೆ ಸೌತ್ಗೆ ಸೌಮ್ಯ ರೆಡ್ಡಿ ಫೈನಲ್ ಆಗುವಂಥ ಸಾಧ್ಯತೆ ಇದೆ. ಸೌಮ್ಯ ರೆಡ್ಡಿ ಅವರನ್ನು ಕಣಕ್ಕಿಳಿಸುವಂತೆ ಹೈಕಮಾಂಡ್ ಸೂಚಿಸಿದೆ. ಸೌಮ್ಯ ರೆಡ್ಡಿ ಸ್ಪರ್ಧೆಗೆ ಇನ್ನು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ತಂದೆ ರಾಮಲಿಂಗಾರೆಡ್ಡಿ ಅವರು. ಬೆಂಗಳೂರು ಸೆಂಟ್ರಲ್ಗೆ ರೆಹಮಾನ್ ಖಾನ್ ಪುತ್ರ ಮನ್ಸೂರ್ ಅಲಿ ಖಾನ್ಗೆ ಟಿಕೆಟ್ ನೀಡೋದು ಬಹುತೇಕ ಫಿಕ್ಸ್ ಅಂತಿದ್ದಾರೆ. ಸ್ವತಃ ಮಲ್ಲಿಕಾರ್ಜುನ ಖರ್ಗೆಗೆ ಮನ್ಸೂರ್ ಅಲಿ ಖಾನ್ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಆಲ್ಮೋಸ್ಟ್ ಬೆಂಗಳೂರಿನ 4 ಕ್ಷೇತ್ರಗಳ ಹೆಸರು ಫೈನಲ್ ಮಾಡ್ಕೊಂಡಿದೆ ಕಾಂಗ್ರೆಸ್. ಅಧಿಕೃತವಾಗಿ ಅನೌನ್ಸ್ ಮಾಡೋದು ಬಾಕಿ ಇದೆ. ಅವರವರ ತಂದೆಯರ ಪರ್ಮಿಷನ್ ಬೇಕಾಗಿದೆ. ಇದಾಗ್ತಿರೋದು ಇಷ್ಟೇನೆ. ಹೈಕಮಾಂಡ್ ನಾಯಕರುಗಳಿಗೆ ರಾಜ್ಯ ನಾಯಕರುಗಳು ಕೂಡ ಕೆಲವೊಂದಷ್ಟು ಹೆಸರನ್ನು ಕಳಿಸಿದ್ದಾರೆ. ಇನ್ನು ಹೈಕಮಾಂಡ್ ನಾಯಕರುಗಳು ಕೂಡ ಓಕೆ ಫೈನ್ ನಿಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಅವರ ತಂದೆಯರು ಕೂಡ ರಾಜಕೀಯದಲ್ಲಿ ಇರೋದ್ರಿಂದ ಅವರ ಒಪ್ಪಿಗೆನೂ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅವರ ಒಪ್ಪಿಗೆಗಾಗಿ ಕಾಯ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣದಿಂದ ಸೌಮ್ಯ ರೆಡ್ಡಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಆದರೆ ತಂದೆ ರಾಮಲಿಂಗಾರೆಡ್ಡಿ ಅವರು ಇನ್ನೂ ಒಪ್ಕೊಂಡಿಲ್ಲ, ಓಕೆ ನಿಲ್ಲಿಸೋಣ ಅಂತ. ವಿಧಾನಸಭಾ ಚುನಾವಣೆಯಲ್ಲಿ ಇವರಿಗೆ ಕೆಲವು ಓಟ್ಗಳಲ್ಲಿ ಸೋಲಾಗಿತ್ತು. ಹಾಗಾಗಿ ಅವರ ವರ್ಚಸ್ ಹಾಗೇ ಇದೆ, ಅವರು ನಿಲ್ಲಿಸ್ಬೋದು ಅಂತ ನಾಯಕರುಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಬೆಂಗಳೂರು ಸೆಂಟ್ರಲ್ಗೆ ರೆಹಮಾನ್ ಖಾನ್ ಪುತ್ರ ಮನ್ಸೂರ್ ಅಲಿ ಖಾನ್ ಅವರ ಹೆಸರು ಕೇಳಿ ಬರ್ತಾ ಇರೋದು. ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಮನ್ಸೂರ್ ಅಲಿ ಖಾನ್ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಈಗೇನು ಬೆಳವಣಿಗೆ ಆಗುತ್ತೆ, ಈ ಬಾರಿ ಕಾಂಗ್ರೆಸ್ ಕೂಡ ಬಿಜೆಪಿಯಂತೆ ಹೊಸಬರಿಗೆ ಯುವಕರಿಗೆ ಮಣೆ ಹಾಕಿ ಸೈ ಅನ್ಸ್ಕೊಳ್ಳುತ್ತಾ, ಇದರಲ್ಲಿ ಗೆದ್ದು ಬೀಗುತ್ತಾ ಅಥವಾ ಕೊನೆಯ ಮೂಮೆಂಟ್ನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್ಗೆ ಇದೀಗ 3 ಹೆಸರು ಕೇಳಿ ಬರ್ತಾ ಇದೆ. 3 ಪೋಷಕರು ಕೂಡ ಇದೀಗಾಗಲೇ ರಾಜಕೀಯ ವಲಯದಲ್ಲಿ ಇರುವವರು, ಹೆಸರನ್ನ ಮಾಡಿರುವವರು.
ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಬೆಂಗಳೂರು ಸೆಂಟ್ರಲ್ಲು, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಈ ಮೂರು ಕಡೆಯಲ್ಲೂ ಕೂಡ ಇದೀಗ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಮತ್ತು ಈ ಹಿಂದೆ ಸ್ವಲ್ಪ ಅಂತರದಲ್ಲಿ ಸೋತಂತವರಿಗೆ ಮಣೆ ಹಾಕಬೇಕು ಅಂತ ಕಾಂಗ್ರೆಸ್ ಏನೋ ರಾಜ್ಯ ನಾಯಕರು ಶಿಫಾರಸು ಮಾಡಿದ್ದಾರೆ. ಇದಕ್ಕೆ ಇವರ ತಂದೆಯವರು ಕೂಡ ಈಗ ಆಲ್ರೆಡಿ ಪಕ್ಷದಲ್ಲಿ ಇರೋದು ಅನುಭವಿಗಳಾಗಿರೋದ್ರಿಂದ ಒಪ್ಪಿಗೆ ನೀಡುವಂತ ಸಾಧ್ಯತೆ ಇದೆಯಾ? ಮೂರು ಕ್ಷೇತ್ರಗಳು ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಸಮರ್ಥವಾದಂಥ ಅಭ್ಯರ್ಥಿಗಳಿಲ್ಲ. ಯಾಕೆಂದರೆ ಹೊಸ ಮುಖಗಳನ್ನು ಹಾಕಬೇಕು ಆಗುತ್ತೆ ಅಥವಾ ಬೇರೆ ಪಕ್ಷಗಳಿಂದ ಕರೆತಂದು ನಿಲ್ಲಿಸಬೇಕಾಗತ್ತೆ. ಅಂತಹ ಒಂದು ಪರಿಸ್ಥಿತಿ ಈಗ ಕಾಂಗ್ರೆಸ್ಗೆ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಮೊನ್ನೆ ಕೂಡ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತು. ಆ ಸಭೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಯಿತು. ಅಂತಿಮವಾಗಿ ಮೂರು ಕ್ಷೇತ್ರಗಳನ್ನು ಈಗ ಪೆಂಡಿಂಗ್ ಇಟ್ಟಿದ್ದಾರೆ. ಯಾಕೆಂದರೆ ಬೆಂಗಳೂರು ಸೌತ್ನಿಂದ ಸೌಮ್ಯ ರೆಡ್ಡಿಯವರ ಹೆಸರು ಇಲ್ಲಿಯವರೆಗೂ ಕೂಡ ಕೇಳಿಬರ್ತಾ ಇತ್ತು. ತದನಂತರದಲ್ಲಿ ಪ್ರಿಯಾಕೃಷ್ಣ ಅವರ ಹೆಸರು ಕೃಷ್ಣಪ್ಪ ಅವರ ಜೊತೆ ಸುರ್ಜೇವಾಲಾ ಹಾಗೆ CM DCM ಮಾತುಕತೆಯನ್ನು ಮಾಡ್ತಾರೆ. ಆಗ ಕೃಷ್ಣಪ್ಪ ಕೂಡ ಡಿಮ್ಯಾಂಡನ್ನು ಇಡ್ತಾರೆ, ನಾನು ಮಗನನ್ನು ಕಣಕ್ಕಿಳಿಸಬೇಕು ಅಂದರೆ ಬೈ ಎಲೆಕ್ಷನ್ನಲ್ಲಿ ಮತ್ತೊಬ್ಬ ಮಗನಿಗೆ ಟಿಕೆಟನ್ನು ಕೊಡಬೇಕು, ನನಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇರ್ತಾರೆ. ಸೊ ಹಾಗಾಗಿ ಅಲ್ಲಿ ಪೆಂಡಿಂಗನ್ನು ಇಡಲಾಗುತ್ತೆ. ಈಗ ಬಹುತೇಕವಾಗಿ ಸೌಮ್ಯ ರೆಡ್ಡಿ ಅವರನ್ನು ಬೆಂಗಳೂರು ದಕ್ಷಿಣದಲ್ಲಿ ಕಣಕ್ಕಿಳಿಸುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಏನಾದರೂ ಕೃಷ್ಣಪ್ಪ ಅವರು ಒಪ್ಪಿದ್ದೇ ಆದರೆ ಬೆಂಗಳೂರು ದಕ್ಷಿಣದಲ್ಲೇ ಪ್ರಿಯಕೃಷ್ಣ ಅವರನ್ನು ಕಣಕ್ಕಿಳಿಸುವಂಥ ಒಂದು ಅವಕಾಶಗಳು ಕೂಡ ಹೆಚ್ಚಿನದಾಗಿದೆ. ಬೆಂಗಳೂರು ಉತ್ತರದಲ್ಲಿ ಪ್ರಿಯಕೃಷ್ಣ ಅವರನ್ನು ಯಾವ ಕಾರಣಕ್ಕೆ ನಿಲ್ಲಿಸಬೇಕು ಅಂದರೆ ಒಕ್ಕಲಿಗ ಸಮುದಾಯದ ಮತಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಹಾಗಾಗಿ ಅಲ್ಲಿ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರೆ ನಾವು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಿಗಿದೆ. ಆದರೆ ಪ್ರಿಯಕೃಷ್ಣ ಅವರನ್ನು ಉತ್ತರದಿಂದ ದಕ್ಷಿಣದಲ್ಲೇ ಅವರನ್ನು ಸ್ಪರ್ಧೆಗಿಳಿಸುವಂಥ ಒಂದು ಲೆಕ್ಕಾಚಾರಗಳು ಕೂಡ ಈಗಾಗಲೇ ನಡೀತಾ ಇದೆ. ಬೆಂಗಳೂರು ಕೇಂದ್ರದಲ್ಲಿ ಒಂದು ಕಡೆ ಕಾಂಗ್ರೆಸ್ಗೆ ಸಮರ್ಥವಾದಂಥ ಅಭ್ಯರ್ಥಿಗಳಿಲ್ಲ. ಈಗ ಅಲ್ಲಿ ಹುಸೇನ್ ಅವರನ್ನು, ಪರಮೇಶ್ವರ ಆಪ್ತರಾಗಿರುವಂಥ ಹುಸೇನ್ ಅವರನ್ನು ಕಣಕ್ಕಿಳಿಸಬೇಕು ಅನ್ನುವಂಥ ಚರ್ಚೆಗಳಿದೆ. ಹಾಗೆ ಮನ್ಸೂರ್ ಅಲಿಖಾನ್ ಅವರನ್ನು ಈಗ ಕೊನೆಯ ಕ್ಷಣದಲ್ಲಿ ಅಖಾಡಕ್ಕಿಳಿಸಬೇಕು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಮೂರು ಕ್ಷೇತ್ರಗಳಲ್ಲೂ ಕೂಡ ಹೊಸ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವಂಥದ್ದು ಬಹುತೇಕವಾಗಿ ಖಚಿತ ಆಗ್ತಾ ಇದೆ. ಆದರೆ ಯಾರಿಗೆ ಅವಕಾಶವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು, ತಮ್ಮ ಡೀಟೇಲ್ಸ್ಗಾಗಿ.